ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ತಪ್ಪದೆ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಯಾಕಂದರೆ ನಾವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು, ಅದೇ ರೀತಿ ಸುಮೇರು, ಸುವೇಗ, ರೆಂಬೋಗಳ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ. ಅದೇ ರೀತಿ ವಿಜ್ಞಾನ ಮತ್ತು ಗಣಿತ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ. ಆದ್ದರಿಂದ ನೀವೇನು ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಾವು ಇವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಸುವೇಗ ಭಾಗ 2ರಲ್ಲಿ ಘಟಕ 12 ಬೀಜೋಕ್ತಿಗಳು. ಆಯ್ತಾ, ಯಾವ್ಯಾವ ಪ್ರಶ್ನೋತ್ತರಗಳಿದೆ ಅಂತ ನೋಡೋಣ. ಪ್ರತಿಯೊಂದು ಪ್ರಶ್ನೆಗೂ ಕೊಟ್ಟಿರುವ 4 ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅದರ ಸಂಕೇತವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಮೊದಲನೇ ಉತ್ತರ ಆ 8. ಆಯ್ತಾ. ಎರಡನೇ ಉತ್ತರ ಯಾವುದು? a = 2 ಆದರೆ -6a² ನ ಬೆಲೆ ಆ -24, ಅಂದ್ರೆ ಎ ಜಾಗದಲ್ಲಿ 2ಅನ್ನ ತುಂಬಿದ್ರೆ. ಅದಾದ್ಮೇಲೆ 3 3x² y² ಗೆ ಸಜಾತಿ ಪದ ಅ 5y² x² ಅ ಸಜಾತಿಯ ಪದ. ನಾಲ್ಕನೇದು ಅದು ತಪ್ಪಾಗಿದೆ. 5 2p² = 16 ಆದರೆ p ನ ಬೆಲೆ ಎಷ್ಟು? ಆ 2. ಆಯ್ತಾ. ಅದಾದ್ಮೇಲೆ 6 ಒಂದು ಸರಳ ರೇಖೆಗೆ ಒಂದು ಬಾಹ್ಯ ಬಿಂದುವಿನಿಂದ ರಚಿಸಬಹುದಾದ ಸಮಾಂತರ ರೇಖೆಗಳ ಸಂಖ್ಯೆ ಆ 1. ಆಯ್ತಾ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಅಂಕನ 1, ಅಂಕನ 2 ಉತ್ತರಗಳು. ಒಂದನೇ ಉತ್ತರ ಯಾವುದು? pq + 7. ಎರಡನೇ ಉತ್ತರ 3 × p + 6. ಮೂರನೇ ಉತ್ತರ 8 × n + 3. ನಾಲ್ಕನೇ ಉತ್ತರ n² - 4. ಐದನೇ ಉತ್ತರ 2n² - 7. ಆರನೇ ಉತ್ತರ 2p - 6. ಓಕೆ. ಅದಾದ್ಮೇಲೆ ಇನ್ನು 3 ಏನಿದೆ? ಬೆಂಕಿ ಕಡ್ಡಿಗಳಿಂದ ಮಾಡಲ್ಪಟ್ಟಿರುವ ನಮೂನೆಗಳನ್ನು ಗಮನಿಸಿ ಕೊಟ್ಟಿರುವ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಂದು ನಮೂನೆಯ ಸಾಮಾನ್ಯ ಸೂತ್ರ ಬರೆಯಿರಿ. ಆಯ್ತಾ. ಮೊದಲನೇದಿದೆ x ಗಳ ಸಂಖ್ಯೆ, ಬೆಂಕಿ ಕಡ್ಡಿಗಳ ಸಂಖ್ಯೆ. ಆಯ್ತಾ. 1 h ಮಾಡಕ್ಕೆ ನೋಡಿ, ಇಲ್ಲಿ 1 ಅಂದ್ರೆ ಈ ಒಂದು h ಮಾಡಲು ಎಷ್ಟು ಕಡ್ಡಿ ಬೇಕಾಗುತ್ತೆ? 1 2 3 4 5 5 ಕಡ್ಡಿ ಬೇಕಾಗುತ್ತೆ. ಅದೇ ರೀತಿ 2 h ಮಾಡಲು ಇದು ಒಂದು ಹೆಚ್ಚದು, ಇದು ಎರಡನೇ ಹೆಚ್. ಆಯ್ತಾ. ಇವು 5 6 7 8 ಕಡ್ಡಿ ಬೇಕಾಗತ್ತೆ. 8 ಆಯ್ತಾ. ಅದಾದ್ಮೇಲೆ ಅದೇ ರೀತಿ ಮೂರನೇ ಹೆಚ್ ಮಾಡಲು 8 9 10 11 ಕಡ್ಡಿಗಳು ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ನಾನು ಕೋಷ್ಟಕವನ್ನು ಪೂರ್ಣಗೊಳಿಸಿದ್ದೇನೆ. ಆಮೇಲೆ ಇವರು ಸಾಮಾನ್ಯ ಸೂತ್ರ ಬರಿ ಅಂತ ಹೇಳಿದ್ದಾರೆ. ಆಯ್ತಾ. ಸೊ ಈ h = 3n + 2 ಇದು ಸಾಮಾನ್ಯ ಸೂತ್ರ. ಫಾರ್ ಎಕ್ಸಾಂಪಲ್, ನಮಗೆ ಒಂದು RH ಮಾಡಬೇಕಾಗಿದೆ. r ಅಂದ್ರೆ 3 × n ಜಾಗದಲ್ಲಿ r ತುಂಬಿರಿ +2 ಅಂದ್ರೆ h = 3 6 18 +2 ಎಷ್ಟಾಗುತ್ತೆ? 20. ಇಲ್ಲಿ ಬಂತಲ್ವಾ 20. ಸೊ ಇದು ಸಾಮಾನ್ಯ ಸೂತ್ರ. ಈತಲ್ವಾ. ಅದೇ ರೀತಿ 2 ಇದೆ ನೋಡಿ. ಇಲ್ಲಿ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. 2 ಚೌಕಗಳ ಸಂಖ್ಯೆ, ಬೆಂಕಿ ಕಡ್ಡಿಗಳ ಸಂಖ್ಯೆ ಅಂದ್ರೆ 2 ಚೌಕ ಮಾಡಲು 1 2 ಎಷ್ಟು ಕಡ್ಡಿ ಬೇಕಾಗುತ್ತೆ? 1 2 3 4 5 6 7 ಕಡ್ಡಿ ಬೇಕಾಗುತ್ತೆ. ಆಯ್ತಾ. ಅದೇ ರೀತಿ 2 ಚೌಕ ಮಾಡಲು ಎಷ್ಟು ಬೇಕು? 12. ಇವು 7 8 9 10 11 12 ಆಯ್ತಲ್ವಾ. ಸೊ ಅದಕ್ಕೆ ನಾನು ನಿಮಗೆ ಇಲ್ಲಿ ಒಂದು ಹೋಮ್ವರ್ಕ್ ಕೊಡ್ತೀನಿ. ನೀವು ಇದಕ್ಕೆ ಸಾಮಾನ್ಯ ಸೂತ್ರವನ್ನು ಬರೆಯಿರಿ. ಆಯ್ತಾ. ಅದಾದ್ಮೇಲೆ ಇನ್ನು 3 ಬರುತ್ತೆ ನೋಡಿ. ತ್ರಿಭುಜಗಳ ಸಂಖ್ಯೆ x, ಬೆಂಕಿ ಕಡ್ಡಿಗಳ ಸಂಖ್ಯೆ y. ಒಂದು ತ್ರಿಭುಜ ಮಾಡಲು ಎಷ್ಟು ಬೆಂಕಿ ಕಡ್ಡಿ ಬೇಕಾಗುತ್ತೆ? 3. 2 ಮಾಡಲು 6. ಅಂದ್ರೆ ಇಲ್ಲಿ ಸಾಮಾನ್ಯ ಫಾರ್ಮುಲಾ ಯಾವ್ದು ಬರುತ್ತೆ? t ಅಂದ್ರೆ ನಾವು ತ್ರಿಭುಜ ತಗೊಳ್ಳೋಣ. t = 1 ಅಂದ್ರೆ ಎಷ್ಟು? 3n ಅಂತ ಮಾಡ್ಬಿಡಿ. ಅಂದ್ರೆ ಒಂದು ತ್ರಿಭುಜ ಮಾಡಲು 3 × 1 = 3. t = 2 ತ್ರಿಭುಜ ಮಾಡಲು 3 × 2 = 6 ಬರುತ್ತೆ. ಕರೆಕ್ಟಾ? ಇದು ಸಾಮಾನ್ಯ ಫಾರ್ಮುಲಾ. ಅದಾದ್ಮೇಲೆ 4 ಏನಿದೆ? ಕೆಳಗೆ ನೀಡಿರುವ ಪ್ರತಿಯೊಂದು ಚಿಹ್ನೆಯು ಸಂಕೇತವು ಒಂದು ಬೀಜೋಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸೂಚಿಸಿದಂತೆ ನಿರ್ದೇಶಿಸಿದಂತೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯ್ತಾ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಅವರು ಹುಡುಕಿ ಇದನ್ನ ಮತ್ತೆ ಇದನ್ನ ಪ್ಲಸ್ ಮಾಡಬೇಕು, ಅದರಲ್ಲಿ ಮೈನಸ್ ಇದನ್ನ ಮಾಡಬೇಕು. ಆಯ್ತಾ. ಸೊ ನಾನು ಮೇಲ್ಗಡೆ ಬರೆದಿದ್ದೀನಿ ಎಲ್ಲವನ್ನು. ಇದನ್ನ ಎಲ್ಲ ಹೀಗೆ ಹಾಕೊಂಡ್ ಬಿಟ್ರೆ ಕೊನೆಗೆ ಉತ್ತರ ಬರುತ್ತೆ.
ಈಸ್ ಈಕ್ವಲ್ ಟು 10x² ಮೈನಸ್ 2y² ಪ್ಲಸ್ y ಮೈನಸ್ 2x. ಇದು ಮೊದಲನೇದಾಯ್ತು. ಅದಾದ್ಮೇಲೆ ಎರಡನೇದು ಒಂದು ಮೆಣಸಿನಕಾಯಿ, ಎರಡನೇದು ಕ್ಯಾಪ್ಸಿಕಮ್ ಇದೆ, ಮೂರನೇದು ಕೂಡ ಒಂದು ಯಾವುದೋ ಒಂದು ತರಕಾರಿ ಇದೆ. ಆಯ್ತಾ? ಸೊ ಇದನ್ನ ನಾವು ಫಾರ್ಮುಲಾದಲ್ಲಿ ಹಾಕಿದ್ರೆ ಎರಡನ್ನ ಪ್ಲಸ್ ಇದನ್ನ ಪ್ಲಸ್ ಮಾಡಬೇಕು, ಇದನ್ನ ಪ್ಲಸ್ ಮಾಡಿ ಇದನ್ನ ಮೈನಸ್ ಮಾಡಬೇಕಾಗಿದೆ. ಸೊ ನಾವು ಅದನ್ನ ಪೂರ್ತಿಯಾಗಿ ಬರ್ಕೊಂಡು ಕೊನೆಗೆ ಉತ್ತರ ಬರುತ್ತೆ 4m² n² ಪ್ಲಸ್ mn. ಓಕೆ, ಅದೇ ರೀತಿ ಮೂರನೇದು ಚಮಚ, ಫೋರ್ಕು ಆಮೇಲೆ ಚಾಕು ಇದೆ. ಸೊ ಇದನ್ನ ಹುಡುಕಿ ಮೊದಲನೇದು 2 ಪ್ಲಸ್ ಮಾಡಬೇಕು, ಮೂರನೇದನ್ನ ಮೈನಸ್ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ 5mn ಪ್ಲಸ್ 17. ಚಟುವಟಿಕೆ ಇಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿರೋ ಬೀಜೋಕ್ತಿಗಳನ್ನು ಅಪವರ್ತನಗಳನ್ನಾಗಿ ಬರೆಯಿರಿ. ಉದಾಹರಣೆ ಇದನ್ನ ಬಿಡಿಸಿದಾರೆ ಅವರು. ab² ಪ್ಲಸ್ a² b ಈಕ್ವಲ್ ಟು a ಇಂಟು b ಇಂಟು b ಪ್ಲಸ್ a ಇಂಟು b. ಆಯ್ತಾ? ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ಎಗೆ ಹಸಿರು ಬಣ್ಣ, ಬಿಗೆ ಕೆಂಪು ಬಣ್ಣ ತುಂಬಬೇಕು. ಆಯ್ತಾ? ಸೊ ಅವರೊಂದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅವುಗಳನ್ನ ಬಣ್ಣವನ್ನು ತುಂಬಿ ಅದಾದ್ಮೇಲೆ ಮುಂದೆ ಎಕ್ಸಾಂಪಲ್ ನ ಕೊಟ್ಟಿರ್ತಾರೆ. ಆಯ್ತಾ? ಕೆಳಗೆ ನೀಡಿರೋ ಬೀಜೋಕ್ತಿಗಳ ಬಳಸಿ ಇದೇ ರೀತಿ ವಿನ್ಯಾಸಗಳನ್ನು ಚಿತ್ರಿಸಿ. ನಾನು ಮೊದಲನೇದು ಮಾತ್ರ ಹೇಳ್ತೀನಿ. a ಇಂಟು a ಇಂಟು a ಇಂಟು b ಪ್ಲಸ್ a ಇಂಟು a ಇಂಟು b. ಅಂದ್ರೆ ಮೊದಲು 3 ಹಸಿರು 1 ಕೆಂಪು, 2 ಹಸಿರು 1 ಕೆಂಪು. ಆಯ್ತಾ? ಅದೇ ರೀತಿ ನೀವು ಇಲ್ಲಿ ಕೆಳಗಡೆ ಎಲ್ಲವನ್ನು ಬಿಡಿಸಿದ್ದೇನೆ. ನೀವು ಒಂದ್ಸಾರಿ ಅವುಗಳನ್ನ ನೋಡಿ ವಿಚಾರ ಮಾಡಿ ಕಾಪಿ ಮಾಡ್ಕೊಳ್ಳಿ. ಆಯ್ತಾ? ಅದಾದ್ಮೇಲೆ ಇನ್ನಿದೆ PI. ಕೆಳಗಿನ ಹೇಳಿಕೆಯಲ್ಲಿ ದೋಷವನ್ನು ಗುರುತಿಸಿ ಮತ್ತು ಅದನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ n ಗಿಂತ 7 ಕಡಿಮೆ ಇರುವ ಸಂಖ್ಯೆಯನ್ನು 2ರಿಂದ ಭಾಗಿಸಿದೆ ಎಂಬ ಹೇಳಿಕೆಗೆ ಒಬ್ಬ ಹುಡುಗ n/2 - 7 ಎಂದು ಬೀಜೋಕ್ತಿಯನ್ನು ಬರೆಯುತ್ತಾನೆ. ಈ ಬೀಜೋಕ್ತಿ ಸರಿಯಾಗಿದೆಯೇ? ಇಲ್ಲವಾದಲ್ಲಿ ಹೇಳಿಕೆ ಸರಿ ಹೊಂದುವಂತೆ ಬೀಜೋಕ್ತಿಯನ್ನು ಪುನಃ ಬರೆಯಿರಿ. ಇಲ್ಲ, ಈ ಬೀಜೋಕ್ತಿ ಸರಿಯಾಗಿಲ್ಲ. ಸರಿಯಾದ ಬೀಜೋಕ್ತಿ n-7 ಡಿವೈಡೆಡ್ ಬೈ 2. ಯಾಕಂದ್ರೆ n ಗಿಂತ 7 ಕಡಿಮೆ ಇರುವ ಸಂಖ್ಯೆಯನ್ನು ಅಂದ್ರೆ n-7 ಈ ಸಂಖ್ಯೆಯನ್ನು 2ರಿಂದ ಭಾಗಿಸಿದೆ. ಮುಗೀತು. ಈತಲ್ವಾ? ಅವನೇನ್ ಬರ್ದಿದ್ದಾನೆ? n-2 - 7 ಬರ್ದಿದ್ದಾನೆ. ಅದಾದ್ಮೇಲೆ 7 ಒಂದು ಪ್ರಯತ್ನಿಸಿ. x = -4 ಆದರೆ 10x ನ ಬೆಲೆ 10ಕ್ಕಿಂತ ಹೆಚ್ಚಾಗಿರುತ್ತದೆಯೋ ಅಥವಾ 10ಕ್ಕಿಂತ ಕಡಿಮೆಯಾಗಿರುತ್ತದೆಯೋ ವಿವರಿಸಿ. 10x = 10 × -4 = -40. ಇದು 10ಕ್ಕಿಂತ ಕಡಿಮೆ ಇದೆ. ಏಕೆಂದರೆ -40 ಋಣ ಪೂರ್ಣಾಂಕ. ಋಣ ಪೂರ್ಣಾಂಕದ ಬೆಲೆಯು ಧನ ಪೂರ್ಣಾಂಕದ ಬೆಲೆಗಿಂತ ಕಡಿಮೆ ಇರುತ್ತದೆ. ಆಯ್ತಾ? ಸೊ -40 ಯಾವಾಗಲೂ ಚಿಕ್ಕದು 10ಕ್ಕಿಂತ. ಈತಲ್ವಾ? ಸೊ ಇದು ಕೂಡ ಮುಗಿತು. ಅದಾದ್ಮೇಲೆ 8 ಏನಿದೆ? ಅಡ್ಡ ಸಂಖ್ಯೆಗಳ ಒಗಟು ಸಂಖ್ಯಾ ಬಂಧ. ಈತಲ್ವಾ? ಅದಾದ್ಮೇಲೆ ಇಲ್ಲಿ ಅಡ್ಡಲಾಗಿ ಕೆಳಗಾಯಿ ಅಂದ್ರೆ ನಾವಿನ್ನೇನ್ ಮಾಡ್ಬೇಕು? ಇವುಗಳ ಉತ್ತರವನ್ನು ಇದನ್ನ ಮೊದಲು ಸೊಲ್ಯೂಷನ್ ಮಾಡ್ಕೊಳ್ಬೇಕು. ಉತ್ತರ ಯಾವ ಬರುತ್ತೆ? ABCD 2 4 7 8 ಬರುತ್ತೆ. ಅದಾದ್ಮೇಲೆ ಕೆಳಗಡೆ EFGH ಯಾವ್ದು ಬರುತ್ತೆ? 0 3 1 9. ಅದಾದ್ಮೇಲೆ ನಾವಿನ್ನು ಈ ಕೋಷ್ಟಕದಲ್ಲಿ ತುಂಬಬೇಕು. ಆಯ್ತಾ? ಮೊದಲನೇ ಉತ್ತರ ಎ ಎಲ್ಲಿದೆ? 2. ಎ ಉತ್ತರ ಎಷ್ಟು ಬಂದಿದೆ? 2 ಬಂದಿದೆ. ನೋಡಿ ಇಲ್ಲಿ TWO2 ಅಂತ ತುಂಬಬೇಕು ಎ. ಅದಾದ್ಮೇಲೆ ಬಿ ನು ಕೂಡ ಹುಡುಕಬೇಕು. ಬಿ ಎಲ್ಲಿದೆ? 4 FOUR. ಬಿ ನ ಉತ್ತರ 4 ಇದೆ. ಅದಾದ್ಮೇಲೆ ಇದೇ ರೀತಿ ಈ ಕೋಷ್ಟಕವನ್ನು ಪೂರ್ತಿಗೊಳಿಸಬೇಕು. ಅದಾದ್ಮೇಲೆ ಒಂದು ತ್ರಿಭುಜದ ಆಟ ಇದೆ. ಅಸಮಬಾಹು ತ್ರಿಭುಜಗಳನ್ನು ಹಸಿರು ಬಣ್ಣದಿಂದ, ಇಲ್ಲಿ ಯಾವುದು ಅಸಮಬಾಹು ಇಲ್ಲ. ಅದಾದ್ದರಿಂದ ಸಮದ್ವಿಬಾಹು ತ್ರಿಭುಜಗಳನ್ನು ಕೆಂಪು ಬಣ್ಣದಿಂದ ಮತ್ತು ಸಮಬಾಹು ತ್ರಿಭುಜಗಳನ್ನು ಹಳದಿ ಬಣ್ಣದಿಂದ ತುಂಬಿರಿ. ಇಲ್ಲಿ ನೋಡಿ, ಒಂದ್ ಸೆಕೆಂಡ್ ಇನ್ನು ಚಿಕ್ಕದ್ ಮಾಡ್ತೀನಿ ಒಂದ್ ಸ್ವಲ್ಪ. ಆಯ್ತಾ? ಅದಾದ್ಮೇಲೆ ಇಲ್ಲಿ ನೋಡಿ, ಇದು ಸಮ ಇದೆ, ಸಮಬಾಹು ತ್ರಿಭುಜ. ಆಯ್ತಾ? ಅಂದ್ರೆ x 3 ಬಾಹುಗಳು. ಅದಾದ್ಮೇಲೆ ಬಾಕಿದ್ದೆಲ್ಲ ಸಮದ್ವಿಬಾಹು ಇದೆ. ಅದಕ್ಕೋಸ್ಕರ ಕೆಂಪು ಮತ್ತೆ ಹಳದಿ ಬರುತ್ತೆ. ಈ ಬಣ್ಣವನ್ನು ನೀವು ಕೂಡ ತುಂಬಿರಿ. ಆಯ್ತಾ? ಸೊ ಇಲ್ಲಿಗೆ ನಿಮ್ಮ 12ನೇ ಪಾಠ ಮುಗಿದಿರುತ್ತದೆ. 12ನೇ ಪಾಠ ಯಾವುದಿತ್ತು? ಬೀಜೋಕ್ತಿಗಳು. ಆಯ್ತಾ? ಸೊ ಅದಾದ ನಂತರ ನಾವಿನ್ನೇನ್ ಮಾಡೋಣ? ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲ ರೀತಿಯ
ಎಜುಕೇಶನಲ್ ಕಂಟೆಂಟ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಾವು ಮುಂದಿನ ಕ್ಲಾಸ್ನಲ್ಲಿ ಘಟಕ 13 ನೋಡೋಣ, ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಂತ.